ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕೀರ್ತನ್ ಗೌಡ ರೆಮ್ಜಿ. ಗುಡ್ ಮಾರ್ನಿಂಗ್. ಹೌ ಆರ್ ಯು? ಹೌ ಆರ್ ಯು? ಇವತ್ತು ಬ್ಲಾಗ್ ನಾನು ಬೆಳಗ್ಗೆ 10 ಗಂಟೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಿದೀವಿ, ಯಾಕಂದ್ರೆ ಅಲ್ಲೊಂದು ಫಂಕ್ಷನ್ ಇತ್ತು. ಹಂಗೆ ಫಂಕ್ಷನ್ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಈಗ ಹೋಗ್ತಾ ಇದೀವಿ. ಬನ್ನಿ, ಈಗ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಸಿಗೋಣ. 2 hours later. ದೇವಸ್ಥಾನದ ಹತ್ರ ಬಂದ ಫ್ರೆಂಡ್ಸ್, ಇದು ಬಂದು ಕೊಂಡನಡಿ ಅಂತ ಇಲ್ಲಿ. ಈ ದೇವಸ್ಥಾನ ಬಂದು ಮದ್ದೂರಮ್ಮ ದೇವಸ್ಥಾನ. ಇದು ನೋಡಿ ಫ್ರೆಂಡ್ಸ್, ಇದೇನೆ ಕೊಂಡ, ಎಷ್ಟು ಉದ್ದ ಐತೆ ನೋಡಿ. ಬನ್ನಿ ಈಗ ಹೋಗಿ ಮದ್ದೂರಮ್ಮನ ದರ್ಶನ ಮುಗಿಸ್ಕೊ ಬರೋಣ. ನೋಡಿ ಫ್ರೆಂಡ್ಸ್, ಈಗ ದೇವಸ್ಥಾನ ಬಳಿ ಹೋಗ್ತಾ ಇದೀವಿ. ನೋಡಿ, ಇದೇ ಮದ್ದೂರಮ್ಮ ತಾಯಿ. ಬನ್ನಿ ಫ್ರೆಂಡ್ಸ್, ಈಗ ಒಂದು ರೌಂಡ್ ಫ್ರೆಂಡ್ಸ್. ಹಿಂದೆಗಡೆ ಇಲ್ಲೊಂದು ಕಟ್ಟೆ ಐತೆ, ತುಳಸಿ ಕಟ್ಟೆ. ಇದು ಬಂದು ಎಕ್ಕದ ಗಿಡ, ಎಕ್ಕದ ಮರನೇ ಬೆಳ್ಕೊಬಿಟ್ಟಿದೆ ಫ್ರೆಂಡ್ಸ್. ಈ ಕಡೆ ಬಂದರೆ ಇಲ್ಲೊಂದು ದೇವ್ರದ್ದು ಮರ. ಇದು ಯಾವ ಮರ ಅಂತ ಗೊತ್ತಾಗಿಲ್ಲ. ನಿಮ್ಮ ಈ ತರದೆಲ್ಲ ಇದಾರೆ ಜನ. ಹಂಗೆ 2 ಮರ ನೋಡ್ಕೊಂಡು ಹಂಗೆ ಮುಂದಕ್ಕೆ ಬಂದೆ ಫ್ರೆಂಡ್ಸ್. ಈಗ ದೇವ್ರ ದರ್ಶನ ಮುಗಿಸ್ಕೊಂಡು ಈಗ ಹೋಗ್ತಿದ್ದೀವಿ ಫ್ರೆಂಡ್ಸ್. ಫಂಕ್ಷನ್ ಇತ್ತಲ್ಲ ಅಲ್ಲಿಗೆ. ನನಗೆ ಫಂಕ್ಷನ್ ಹತ್ರ ಹೋಗ್ಬಿಟ್ಟು ಸಿಗೋಣ. A few inches later. ಈಗ ಫಂಕ್ಷನ್ಗೆ ಬಂದೆ ಫ್ರೆಂಡ್ಸ್. ಫಂಕ್ಷನ್ ಏನಂದ್ರೆ ಈ ಪಾಪುದು ಬರ್ತಡೇ. Later. ಫಂಕ್ಷನ್ ಮುಗಿಸ್ಕೊ ಬಂದು ದೇವಸ್ಥಾನ ಹೀಗಿದೆ. ನೋಡಿ ಎಷ್ಟು ಉದ್ದ ಐತೆ, ಆಗ್ಲೇ ತೋರಿಸಿದೆ. ಬನ್ನಿ ಈಗ ಒಂದು ರೌಂಡಲ್ಲಿ ನೋಡ್ಕೊ ಬರೋಣ. ಇಲ್ಲೆಲ್ಲ ಫುಲ್ ಇವತ್ತು ಪೂರ್ತಿ ಎಲ್ಲ ಫಂಕ್ಷನ್ ಮಾಡ್ತಿದ್ರು. ಎಲ್ಲ ಚೌಕಿಗಳಲ್ಲಿ ಈ ಥರ ಪೆಂಡಲ್ ಹಾಕೊಂಡು ಸುತ್ತ ಹಿಂಗಿದೆ. ಬನ್ನಿ ಈಗ ನಮ್ಮ ಕಾರ್ ಹತ್ರ ಹೋಗೋಣ. ಈಗ ನಮ್ಮ ಅಪ್ಪ ಅಮ್ಮ ಎಲ್ಲ ಕಬ್ನಲ್ಲಿ ಕುಡಿಯೋಣ ಅಂತ ಹೋಗಿದ್ರು. ಬನ್ನಿ ಈಗ ಕಬ್ನಲ್ಲಿ ಹೆಂಗ್ ಮಾಡ್ತಾರೆ ನೋಡೋಣ. ನೋಡಿ ಫ್ರೆಂಡ್ಸ್, ಕಬ್ನಲ್ಲಿ ಯಾವ ಥರ ಬತ್ತೈತೆ. ಫ್ರೆಶ್ ಆಗಿ ಇಲ್ಲೇ ಮಾಡ್ಕೊಡ್ತಾರೆ. ಫೈನಲ್ ಆಗಿ ಕಬ್ನಲ್ಲಿ ಕೊಟ್ಟರು ಫ್ರೆಂಡ್ಸ್. ಫಂಕ್ಷನ್ ಮುಗಿಸ್ಕೊಂಡು ಕಾರ್ ಹತ್ರ ಬಂದು ಫ್ರೆಂಡ್ಸ್. ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ನೀವೇ ನೋಡಿ. ಈಗ ನಾವು ಬಂದಿರೋದು ಮದ್ದೂರ್ ಹತ್ರ ಇರುವ ಹೋಟೆಲ್ MTR. ನೋಡಿ ಈಗೇನೆ ಹೋಟೆಲ್ ನೋಡಿ ಹೆಂಗೈತೆ. ನಮ್ಮ ತಮ್ಮ ಏನವನೇ ಗಾರ್ಡನಲ್ಲಿ ಕಪ್ಪೆ ಹೆಂಗಿದ್ರ ಬಾಸ್? ನೋಡಿ ಫ್ರೆಂಡ್ಸ್, ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಹಸು, ಚಿಕ್ಕ ಹಸು, ಆಮೇಲೆ ಐತೆ ಫ್ರೆಂಡ್ಸ್. ಸಖತ್ತಾಗೈತೆ ಇಲ್ಲಂತೂ ಗಾರ್ಡನು. ನಮ್ಮ ಅಪ್ಪ ಅಮ್ಮ ಕಾಫಿ ಕುಡಿಯೋಕೆ ಅಂತ ಹೋಗೋರೆ. ನಾನು ನಮ್ಮ ತಮ್ಮ ಕಾಫಿ ಕುಡಿಲ್ವಲ್ಲ, ಅದರಿಂದ ಒಂದು ರೌಂಡ್ ತಿರ್ಗಾಡ್ಕೊಬರೋಣ ಅಂತ ಬಂದು. ಆಚೆ ಕಡೆ ಗಾರ್ಡನ್ ಬೇರೆ ಚೆನ್ನಾಗಿತ್ತಲ್ಲ ಅಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, ಸೂಪರ್ ಆಗೈತೆ. ಇಲ್ಲಿ ಏನು ಡಿಸೈನ್ಗಳು ಕೊಟ್ಟವ್ರು ನೋಡಿ ಗಿಡಗಳಿಗೆಲ್ಲ. ಹೆಂಗಿದ್ರ ಬಾಸ್? ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಬಾರ ಮುರ್ದೋಗ್ಬಿಡ್ತದೆ.
ಈಗ ನಮ್ಮ ಡ್ಯಾಡಿ ಮತ್ತೆ ನಮ್ಮ ಅಮ್ಮ ಬಂದ್ಬಿಟ್ಟಾರೆ. ಈಗ ನಾವು ನೆಕ್ಸ್ಟ್ ಬಂದಿದ್ದು ಊಟ ಮಾಡೋಣ ಅಂತ ಬೃಂದಾವನ ವೆಜ್ ಹೋಟ್ಲಿಗೆ ಬಳಿಗೆ ಹೋಗ್ತಾ ಇದ್ದೀವಿ. ಹೋಟೆಲ್ ತುಂಬಾ ರಶ್ ಇದೆ, ಇಲ್ಲಿ ಟೇಬಲ್ ಇಲ್ಲ. ಹೋಟೆಲ್ ತುಂಬಾ ರಶ್ ಐತೆ ಫ್ರೆಂಡ್ಸ್. ಹೋಟೆಲ್ ಫುಲ್ಲು ರಶ್ಶು, ಸಖತ್ತು ಸೀಟೇ ಇರಲಿಲ್ಲ ಫ್ರೆಂಡ್ಸ್. ನಾವಿಲ್ಲಿ ಜಾಗ ಹಿಡ್ಕೊಳ್ಳೋಕ್ಕೆ 5 ನಿಮಿಷ ಕಾಯ್ದಿದ್ದೀವಿ. ಇಲ್ಲಿ ಎಷ್ಟು ರಶ್ ಅವರಲ್ಲಿ ಸಖತ್ ರಶ್ ಅವರ ಮಾತ್ರ. ಈಗ ನಮ್ಮ ಮಮ್ಮಿ ಮತ್ತು ನಮ್ಮ ತಮ್ಮ ಹ್ಯಾಂಡ್ ವಾಶ್ ಮಾಡ್ಕೊಬರೋಕ್ಕೆ ಅಂತ ಹೋಗೋರೆ. ಏನು ರಶ್ ಫ್ರೆಂಡ್ಸ್ ಫುಲ್ಲು. A few moments later. ಫಸ್ಟ್ ಆರ್ಡರ್ ಮಾಡಿದ್ದು ಗೋಬಿ ಮಂಚೂರಿ, ನೋಡಿ ಹೆಂಗಿತ್ತು. seconds later. ನೆಕ್ಸ್ಟ್ ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ದು. ಫ್ರೈಡ್ ರೈಸ್ ಕೊಟ್ಟರು ನೋಡಿ, ಆ ಥರ ಕೊಟ್ಟಿರೋ ಫ್ರೈಡ್ ರೈಸ್. One hour later. ತಮ್ಮ ಊಟ ಮಾಡಾಯ್ತು. ಚೆನ್ನಾಗ್ತಿತ್ತ ಅಮ್ಮ ಟೀ ಕುಡಿತಾ ಇದ್ರು. ಗೈಸ್, ನಮ್ಮ ಅಪ್ಪ ಅಮ್ಮ ಮೀಟಿಂಗ್ ಕುಡಿತಾ ಇದಾರೆ. ಸ್ವಲ್ಪ ನಮ್ಮ ಅಣ್ಣ ಎಲ್ಲೋದ್ರು ಟೋಪಿ ಹಾಕೊಂಡಿರ್ತಾನೆ, ಯಾರು ಕಾಣಿಸ್ಬಾರ್ದು ಅಂತ. ವಾಟ್ ಇಸ್ ಯುವರ್ ನೇಮ್? ಮೈ ನೇಮ್ ಇಸ್ ದಾದಾ. ಹಿಡ್ಕೊಂಡು ನನ್ನ ಪಾದ ತಗೊಂಡು ನನ್ನ ಆಶೀರ್ವಾದ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಈಗ ನಾವು ಊಟ ಎಲ್ಲ ಮಾಡಿಕೊಂಡು ಖಾಲಿ ಆಯ್ತು. ಈಗ ನಾವು ಊಟ ಮಾಡ್ಕೊಂಡು ನಮ್ಮ ಕಾರ್ ಹತ್ರ ಹೋಗಿದ್ದೀವಿ. ಕಾರ್ ಅಂತ ನಮ್ಮ ಅಪ್ಪ ಇಲ್ಲಿ ಹಾಕ್ಬಿಟ್ಟವ್ರೆ. ಊಟ ಮಾತ್ರ ಸೂಪರ್ ಆಗಿತ್ತು ನೋಡಿ. ಇದೇ ಹೋಟ್ಲು ಸಕ್ಕದಾಗಿತ್ತು. ಅಪ್ಪ ಲಾಕ್ ಓಪನ್ ಮಾಡಿ ಅಪ್ಪ. 3 hours later. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಬ್ಲಾಗ್ ಯಾರ್ಯಾರಿಗೆ ಇಷ್ಟ ಆಯ್ತು ಪ್ಲೀಸ್ ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡಿ. ನಾನು ನಿಮ್ಮ ಪ್ರೀತಿಯ ಕೀರ್ತನಗೌಡ RMG. ಬಾಯ್.